Hello everyone, welcome back to PSCAM Academy. So students, today I am going to discuss with you the most important numerical problems based on thermodynamics chapter. So ನಿಮಗೆ ಆಲ್ರೆಡಿ ಗೊತ್ತದ ಥರ್ಮೋಡೈನಮಿಕ್ಸ್ ಅಲ್ಲಿ 4 ಮಾರ್ಕಿಗೆ ಒಂದು ನ್ಯೂಮರಿಕಲ್ ಬಂದೇ ಬರ್ತದಂತ. ನೀವು PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದರೆ, ಆನ್ಯುವಲ್ ಕ್ವಶನ್ ಪೇಪರ್ ನೋಡಿದರೆ, ಸೊ ಅದರಲ್ಲಿ ಅರೌಂಡ್ 95% ನಿಮಗೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಬಗ್ಗೆನೇ ಕ್ವಶನ್ಸ್ ಕೇಳಿದ್ದಾರೆ. ಸೊ ಬೈ ಕನ್ಸಿಡರಿಂಗ್ ದ್ಯಾಟ್ ನಾನು ನಿಮಗೆ ಒಂದು 5 ಟಾಪ್ 5 ಕ್ವಶನ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ. ಸೊ ದೀಸ್ ಆರ್ ಫ್ರಮ್ NCERT ಸಾಲ್ಡ್ ಎಕ್ಸಾಂಪಲ್ಸ್, ಇನ್ಟೆಕ್ಸ್ಟ್ ಸಾಲ್ಡ್ ಎಕ್ಸಾಂಪಲ್ಸ್ ಇರ್ಬೋದು, ಆರ್ ಎಲ್ಸ್ ಎಕ್ಸಸೈಸ್ ಪ್ರಾಬ್ಲಮ್ಸಿಂದ ಇರ್ಬೋದು, PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ಬೋದು, ಅದೆಲ್ಲ ಸೇರಿ ಅರೌಂಡ್ ಟಾಪ್ 5 ಕ್ವಶನ್ಸ್ ಇಲ್ಲಿದ್ದಾವೆ. ಅವು ಏನೇನು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಅಂಡ್ ದ್ಯಾಟ್ ದ ಫಸ್ಟ್ ಕ್ವಶನ್ ಇಸ್ ಲೈಕ್ ದಿಸ್: calculate the standard enthalpy of formation of CS3OH from the following data ಅಂತ ಕೇಳಿದೆ. So see, they given total 3 reactions. So the first reaction as well as the enthalpy of formation, second reaction, and then the third reaction. So here what they ask you to calculate the enthalpy of formation of this methyl alcohol. ಸೊ ಫಾರ್ ದ್ಯಾಟ್ ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಯಾವುದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರಲ್ಲ ಅದನ್ನು ಪ್ರಾಡಕ್ಟ್ ಸೈಡ್ ಬರ್ಕೊಂಬಿಡಿ. ಸೊ ಯು ಕ್ಯಾನ್ ಈಸಿಲಿ ಆನ್ಸರ್ ದೀಸ್ ಟೈಪ್ಸ್ ಆಫ್ ಕ್ವಶನ್ಸ್. ನಾನು ಏನೇನು ಹೇಳ್ತೇನೆ ಅದನ್ನು ಫಾಲೋ ಮಾಡ್ತಾ ಹೋಗಿ. ಅಂಡರ್ ದ್ಯಾಟ್ ದ ಫಸ್ಟ್ ಏನು ಬರೀರಿ ಅಂತ ಹೇಳಿದೆ ನಾನು, ಪ್ರಾಡಕ್ಟ್ ಏನದ, ವಾಟ್ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ methyl alcohol. So that methyl alcohol I will write here, this is CH3OH. ಸರ್ ಇದು CH3OH ಪ್ರಾಡಕ್ಟ್ ಸೈಡಲ್ಲಿ ಆಯಿತು. ಸೊ ಹಂಗಿದ್ರೆ ರಿಯಾಕ್ಟೆಂಟ್ ಸೈಡಲ್ಲಿ ಏನೇನು ಬರ್ತದೆ ನೋಡಿ, ದಿಸ್ ಮಿಥೈಲ್ ಆಲ್ಕೋಹಾಲ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್ ಆಸ್ ವೆಲ್ ಆಸ್ ಆಕ್ಸಿಜನ್. ಅದನ್ನು ಬರಿತಾ ಹೋಗೋಣ. ದಿಸ್ ಈಸ್ ದ ಫಸ್ಟ್ ಕಾರ್ಬನ್, ದ ನೆಕ್ಸ್ಟ್ ಒನ್ ಈಸ್ ಹೈಡ್ರೋಜನ್ ಈಸ್ ದೇರ್, ಸೊ H2. ಆಫ್ಟರ್ ದ್ಯಾಟ್ ವಿ ಹ್ಯಾವ್ ಆಕ್ಸಿಜನ್. ಈಗ ಇದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಇಟ್ಸ್ ವೆರಿ ಸಿಂಪಲ್ ನಾವು. ಸೊ 1 carbon is there, 1 carbon, total 4 hydrogens are there, therefore I have to add 2 here. So 1 oxygen is there, 1 oxygen ಆಗಬೇಕಂದ್ರೆ what we have to do, we should add the half of O2 molecule. So for this reaction what we have to calculate, delta HF naught we have to calculate. ಸರ್ ಅದನ್ನು ಮಾಡಬೇಕು ಅಂತ ಹೇಳಿದರೆ, ಈಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ನೋಡಿ, ನಾನು ನಿಮ್ಗೆ ಈಸಿ ಆಗಲಿ ಅಂತ ಈ ರಿಯಾಕ್ಷನ್ನ ಏನಂತ ತಗೋತೇನೆ. ಸೊ ರಿಯಾಕ್ಷನ್ 1, ದಿಸ್ ಇಸ್ ರಿಯಾಕ್ಷನ್ 2 ಆ್ಯಂಡ್ ದಿಸ್ ಇಸ್ ರಿಯಾಕ್ಷನ್ 3 ಅಂತ ತಗೋತೇನೆ. ಈಗ ನೋಡಿ, ಸೊ ಈಗ ಇದನ್ನು ಮೇನ್ ರಿಯಾಕ್ಷನ್ ನೋಡಬೇಕು. ಸೊ ಮೇನ್ ರಿಯಾಕ್ಷನಿಗೂ ಮತ್ತು ಎಲ್ಲ ರಿಯಾಕ್ಷನಿಗೂ ನೋಡ್ತಾ ಹೋಗಿ. ಸೊ ವೆನ್ ಯು ಕನ್ಸಿಡರ್ ದಿಸ್ ರಿಯಾಕ್ಷನ್ ಆಸ್ ವೆಲ್ ಆಸ್ ದ ಗಿವನ್ ದಿಸ್ ರಿಯಾಕ್ಷನ್, ಏನಾಗ್ತದೆ ಈಗ ನೋಡಿ, ಇಲ್ಲಿ ಮಿಥೈಲ್ ಆಲ್ಕೋಹಾಲ್ ಪ್ರಾಡಕ್ಟ್ ಸೈಡ್ ಅದ, ಇಲ್ಲಿ ಮಿಥೈಲ್ ಆಲ್ಕೋಹಾಲ್ ರಿಯಾಕ್ಟೆಂಟ್ ಸೈಡ್ ಅದ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, ಸೊ ಯು ಶುಡ್ ರಿವರ್ಸ್ ಇಕ್ವೇಷನ್ 1. ಇಕ್ವೇಷನ್ 1 ಏನು ಮಾಡ್ಬೇಕು ನೀವು, ರಿವರ್ಸ್ ಮಾಡಬೇಕು. ಈಗ ಸೆಕೆಂಡು ಮತ್ತು ಈ ರಿಯಾಕ್ಷನ್ ನೋಡಿದರೆ ದೇರ್ ಇಸ್ ನೋ ಚೇಂಜಸ್. ಅಂದರೆ ಈಗ ನಿಮಗೆ ಮೇ ಬಿ ಕನ್ಫ್ಯೂಷನ್ ಆಗ್ಬೋದು, ಇಲ್ಲಿ 1 O2 ಇದೆ, ಇಲ್ಲ ಹಾಫ್ O2 ಅದ ಅಂಥೇಳಿ. ಇಲ್ಲೇ ಡಿವೈಡೆಡ್ ಬೈ ಅಂದರೆ ಮಲ್ಟಿಪ್ಲೈ ಬೈ 1/2 ಮಾಡಿಬಿಟ್ರೆ, ಸೊ ಅಗೇನ್ ಕಾರ್ಬನ್ನದ್ದು ನಿಮಗೆ ಬ್ಯಾಲೆನ್ಸು ಇಂಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ಅಂದರೆ ನೀವು ಹೆಂಗೆ ಮಲ್ಟಿಪ್ಲೈಯು ಅಥವಾ ರಿವರ್ಸು ವಾಟ್ ಎವರ್ ಯು ಡು, ಏನಾರ ಆಪ್ರೇಷನ್ ಯೂಸ್ ಮಾಡಿದರೆ ಯಾವುದ್ರೂ ಇಂಬ್ಯಾಲೆನ್ಸ್ ಆಗ್ದಂಗೆ ನೋಡ್ತಾ ಹೋಗ್ಬೇಕು. ಈಗ ಫಸ್ಟ್ ಒನ್ ನಾನು ಹಿಂಗೆ ಮಾಡಿದೆ, ಸೆಕೆಂಡ್ ಒನ್ನು ದೇರ್ ಈಸ್ ನೋ ಚೇಂಜಸ್ ಆ್ಯಸ್ ಇಟ್ ಈಸ್. ಈಗ ಥರ್ಡ್ ಇಕ್ವೇಷನ್ ನೋಡ್ಕೊಳ್ರಿ. ಸೊ ಇಲ್ಲೇ ಹೈಡ್ರೋಜನ್ 2 ಇದಾವೆ, ಬಟ್ ಇಲ್ಲಿ ಹೈಡ್ರೋಜನ್ ಬರೀ 1 ಅದ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಯು ಶುಡ್ ಮಲ್ಟಿಪ್ಲೈ equation 3 by how much, equation 3 by 2 ಮಲ್ಟಿಪ್ಲೈ ಮಾಡ್ತಾ ಬರಿ. ಈಗ ನೋಡಿ, ಫಸ್ಟ್ ಇಕ್ವೇಷನ್ ಏನು ಮಾಡ್ಬೇಕು, ನಾನು ರಿವರ್ಸ್ ಬರಿಬೇಕು. ರಿವರ್ಸ್ ಅಂತಂದ್ರೆ ಏನಾತಿಲ್ಲಿ, CO2 ಪ್ಲಸ್ H2O, 2 moles of H2O ಏನಾಯ್ತಿಲ್ಲಿ, will gives rise to CH3OH ಪ್ಲಸ್ 3/2 moles of ಆಕ್ಸಿಜನ್. ಇದು ಬರದೆ ನಾನು. ಈಗ ನೋಡಿ, ಡೆಲ್ಟಾ HF ವ್ಯಾಲ್ಯೂ ಕೂಡ ಬದಲಾಗ್ತದೆ, ಅಂದರೆ ಸೈನ್ ಚೇಂಜ್ ಆಗ್ತದೆ. ಸೈನ್ ಎಷ್ಟು ಏನಾಯ್ತು ಇಲ್ಲಿ, ಪ್ಲಸ್ 726 ಕಿಲೋ ಜೋಲ್ಸ್ ಪರ್ ಮೋಲ್ ಆಗ್ತದೆ. ಸೆಕೆಂಡ್ ರಿಯಾಕ್ಷನ್ ಆ್ಯಸ್ ಇಟ್ ಈಸ್ ಯು ಶುಡ್ ರೈಟ್, ಕಾರ್ಬನ್ ಈಸ್ ದೇರ್ ಪ್ಲಸ್ ಯು ಶುಡ್ ರೈಟ್ ಆಕ್ಸಿಜನ್
you will get CO2. The value is also as it is. Delta HF is equal to minus 393 then kilojoules per mole. Then see what we have to do, multiply equation 3 by 2. ಈ equation ಏನು ಮಾಡಬೇಕು ನಾವು, ಹೋಲ್ ಎಲ್ಲದಕ್ಕೂ 2 ಮಲ್ಟಿಪ್ಲೈ ಮಾಡ್ತಾ ಬರ್ರಿ. ಏನಾಯ್ತು ಇಲ್ಲಿ 2H2, ಸೊ ಪ್ಲಸ್ ಇಲ್ಲಿ ಹಾಫ್ ಅದ, ಹಾಫ್ ಇಂಟು 2 ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ O2 ಹಿಯರ್. ಸೊ ವಿಲ್ ಗಿವ್ಸ್ ರೈಸ್ ಟು 2 moles of water molecules. So therefore in this value also 286 ಇದ್ದಿದ್ದನ್ನ if you multiply then you are going to get around 572 kilojoules per mole. Clear? ಇದು ಮಲ್ಟಿಪ್ಲೈ ಮಾಡಿದರೆ ಗೊತ್ತಾಗ್ಬಿಡ್ತದೆ. ಸೊ ನಾವು ವಾಟ್ ಯು ಹ್ಯಾವ್ ಟು ಡೂ, ಸೊ ಜಸ್ಟ್ ಯು ಹ್ಯಾವ್ ಟು ನೋಡಿ, ಈಗ ಏನೇನು ಪ್ರಾಡಕ್ಟ್ ಸೈಡ್ ಅದ, ರಿಯಾಕ್ಟೆನ್ಸ್ ಏನೇನು ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಮಾಡ್ತಾ ಹೋಗಿ. ನೋಡಿ ನಾನು ಈಗೇನು ಮಾಡ್ತೇನೆ, ಸೊ ಐ ಶುಡ್ ಕ್ಯಾನ್ಸಲ್ ದಿಸ್, ಅಂದರೆ ದಿಸ್ ಒನ್ CO2, ದಿಸ್ CO2 ಗೆಟ್ ಕ್ಯಾನ್ಸಲ್, this 2 water molecules, then this water molecules get cancelled. So remaining ಏನಾಗ್ತದೆ ನೋಡಿ. ಸೊ ಹಿಯರ್ 1 O2 and 1 O2 ಎಷ್ಟಾಯ್ತು ಇಲ್ಲಿ 2 O2. 2 O2 ಇಲ್ಲದ ಇಲ್ಲೇನದ 3 by O2 ಅದ. 2 O2 ದಾಗ ಮೈನಸ್ 3 by 2 O2 ಮಾಡಿದರೆ ಸೊ ಯು ವಿಲ್ ಗೆಟ್ 1 by 2. ಅಂದರೆ ಸೊ ದೀಸ್ 2 ಆಕ್ಸಿಜನ್ ಆ್ಯಂಡ್ ದಿಸ್ 3 by 2 ಗೆಟ್ ಕ್ಯಾನ್ಸಲ್. ಏನೇನು ಉಳ್ದದಲ್ಲ ಅದನ್ನು ಬರೀತಾ ಹೋಗಿ. ಸೊ ವಾಟ್ ಯು ರಿಮೈನ್ಸ್, what it remains, see, carbon plus 2H2O, 2H2 it is, plus half O2 ಉಳಿತದೆ. ಇಲ್ಲಿ ನೋಡಿ, ಇಲ್ಲಿ 3 by 2 ಇತ್ತು, ಇಲ್ಲಿ 2 ಆಯಿತು. ಸೊ ವಾಟ್ ಈಸ್ ದ ರಿಮೈನಿಂಗ್ ಹಿಯರ್, 1 by 2 ಆಯಿತು. ವಿಲ್ ಗಿವ್ಸ್ ರೈಸ್ ಟು, ಇದೆಲ್ಲ ಪ್ರಾಡಕ್ಟಲ್ಲಿ ಏನು ಉಳಿತು, CH3OH ಉಳಿತು. ಸೊ ಈಗ ಇಲ್ಲಿ ನೋಡ್ಕೊಳ್ರಿ, ಡೆಲ್ಟಾ HF ಎಷ್ಟು ಬಂತು ಅದು ಬರ್ಕೊಡ್ರಿ. ಇದೆರಡು ಮೈನಸ್ ಅದ, ಇವನ್ನೆರಡು ಪ್ಲಸ್ ಮಾಡಿ ಎಷ್ಟಾಗ್ತದೆ ಇದು 393 752 ಮಾಡಿಕೊಂಡ್ರೆ ನಿಮಗೆ 393 752 ಎಷ್ಟಾಯಿತು 5, ದಿಸ್ ಇಸ್ 16, 965 ಆಯಿತು. ಮೈನಸ್ 965 ಪ್ಲಸ್ 726 ಮಾಡಿದರೆ 15 6 ಹೋದರೆ ಎಷ್ಟು ಬರ್ತದೆ, 15ರಲ್ಲಿ 6 ಹೋದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 9. ಸೊ 6 minus 3 6 ಉಳಿತು. ಸೊ ದಿಸ್ ಇಸ್ ಅರೌಂಡ್ 239. ಸೊ ಯು ಆರ್ ಗೋಯಿಂಗ್ ಟು ಗೆಟ್ minus 239 kilojoules per mole. So if you do this much, definitely you are going to get the 3 marks. This is around the first problem. ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅನ್ಕೋತೇನೆ. ಭಾಳ ಅಂದರೆ ಭಾಳ ಸಿಂಪಲ್. ದಿಸ್ ಇಸ್ ಫಸ್ಟ್ ಪ್ರಾಬ್ಲಮ್. ಈಗ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. ಇನ್ ದಿಸ್ ಪ್ರಾಬ್ಲಮ್ ದೇ ಗಿವನ್ ಸೆಂಟೆನ್ಸ್ ವೈ, ಅಂದರೆ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಲಾಸ್ಟ್ ಪ್ರಾಬ್ಲಮಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದರೆ ದೇ ಗಿವನ್ ಓನ್ಲಿ ದಿ ಈಕ್ವೇಷನ್ಸ್. ಸೊ ಈ ಥರ ಕೊಟ್ಟಾಗ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡೋದಂತ ನೋಡೋಣ. ಸೊ ಹಿಯರ್ ವಾಟ್ ದೇ ಗಿವನ್ that the enthalpy of the combustion of 1 mole of benzene takes place at 298 Kelvin and 1 atmosphere. After combustion, CO2 and H2 are produced and 3267 kilojoules of heat is liberated. So calculate the standard enthalpy of formation of benzene, and they given standard enthalpy of formation of CO2 and H2. So the value is this much. ಸರಿ, ಈ ಥರ ಕ್ವಶನ್ಸ್ ಕೊಟ್ಟಾಗ ನಾನು ಹೇಳಿದೆ ಯಾವುದ್ರದ್ದು ಸ್ಟ್ಯಾಂಡರ್ಡ್ ಎಂಥಾಲ್ಫಿ ಆಫ್ ಫಾರ್ಮೇಷನ್ ಕೇಳಿದಾರೆ ಅದನ್ನು ನೀವು ಫಸ್ಟು ಬರ್ಕೊಂಡ್ಬಿಡ್ಬೇಕು. ಸರಿ, ಯಾವುದ್ರನ್ನ ಕೇಳಿದಾರೆ ಅವರು, ಸೊ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದಿ ಎಂಥಾಲ್ಫಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸಿನ್. ಸೊ ಅದನ್ನು ಫಸ್ಟ್ ನಾನು ಇಲ್ಲಿ ಬರೆದ್ಬಿಡ್ತೇನೆ. ಸರಿ, ಎಂಥಾಲ್ಫಿ ಆಫ್ ಫಾರ್ಮೇಷನ್ ಆಫ್ ವಾಟ್ ಇಟ್ ಈಸ್ ಬೆನ್ಸಿನ್ ಫಾರ್ಮುಲಾ ಏನದು C6H6. ಸರಿ, ಇದು C6H6 ಹೆಂಗೆ ಫಾರ್ಮ್ ಆಯ್ತಪ್ಪ ಅಂತ ಹೇಳಿದರೆ ಕಾರ್ಬನ್ ಪ್ಲಸ್ ಹೈಡ್ರೋಜನ್ H2 ಅಂತಲೇ ಬರೀತೀವಿ. ಈಗ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. 6 carbons are there, 6 and 3. So 6 moles of carbon and 3 moles of hydrogen, it forms benzene. For this we have to calculate delta FH value, right? So that is nothing but standard of enthalpy of formation. ಸೊ ಈಗ ನಾವೀಗ ರಿಯಾಕ್ಷನ್ ಬರೀತಾ ಹೋಗಬೇಕು. ಸರ್, ಇದು ರಿಯಾಕ್ಷನ್ಸ್ನ ಹೆಂಗೆ ಬರಿಬೇಕು ಸರ್ ಅಂತ ಹೇಳಿದರೆ ನೋಡ್ಕೊಳ್ಳಿ. ಸೊ ಅವರೇ ಎಲ್ಲ ಕೊಟ್ಟಿರ್ತಾರೆ. ಈಗ
The combustion of 1 mole of benzene takes place at this temperature. After combustion this will be formed ಅಂತ ಕೊಟ್ಟಿದ್ದಾರೆ. ಏನೇನು ಕಂಬಷನ್ ಆದಮೇಲೆ ಏನು ಫಾರ್ಮ್ ಆದಲ್ಲಿ ಕಾರ್ಬನ್ ಡೈಆಕ್ಸೈಡು ಮತ್ತು ಇನ್ನೊಂದು ಏನು ಫಾರ್ಮ್ ಆಗದ ವಾಟರು ರಿಲೀಸ್ ಆಗಿದೆ. ಹೌದಾ ಸರಿ, ಇದು ಯಾವಾಗ ಆಯ್ತಪ್ಪ ಅಂತ ಹೇಳಿದ್ರೆ ಬೆನ್ಸಿನ್ ಏನದಲ್ಲ ಅದನ್ನು ನಾವೇನು ಮಾಡಬೇಕು, ಕಂಬಷನ್ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ರೈಟ್. ಸೊ ಈಗ ಏನು ಮಾಡ್ಕೊಳ್ರಿ, ಯು ಶುಡ್ ಬ್ಯಾಲೆನ್ಸ್ ದಿಸ್. ಇಲ್ಲಿ 6 ಕಾರ್ಬನ್ ಅದಾವ. ಸೊ ಹಿಯರ್ ದ 6 moles ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇಲ್ಲಿ ನೋಡ್ಕೊಳ್ರಿ 6 ಹೈಡ್ರೋಜನ್ಸ್ ಇತ್ತು. 6 ಹೈಡ್ರೋಜನ್ಸ್ ಅಂದರೆ 3 moles ಆಫ್ ವಾಟರ್ ಮಾಲಿಕ್ಯೂಲ್ಸ್ ಬರ್ತದೆ. ಸರ್ ಮತ್ತು ಆಕ್ಸಿಜನ್ ಎಷ್ಟು ಬಂತಪ್ಪ ಅಂತ ಹೇಳಿದರೆ ಇಟ್ಸ್ ವೆರಿ ಸಿಂಪಲ್. ಸರ್ ಆಕ್ಸಿಜನ್ ಎಷ್ಟು ಬರ್ತದ್ರಿ ಇಲ್ಲಿ ನೋಡ್ಕೊಡ್ರಿ. ಇಲ್ಲಿ ಟೋಟಲ್ ಆಕ್ಸಿಜನ್ಸ್ ಎಷ್ಟಾಯ್ತು ಇಲ್ಲಿ, ಸೊ 12 ಆಕ್ಸಿಜನ್ಸ್ ಇಲ್ಲಿ 6 2 12 ಪ್ಲಸ್ 3 ಆಕ್ಸಿಜನ್. ಇಲ್ಲಿ 15 ಆಕ್ಸಿಜನ್ಸ್ ಈ ಸೈಡ್ ಆಯಿತು. ಇಲ್ಲಿ ಬರೀ 2 ಆಕ್ಸಿಜನ್ಸ್ ಇದಾವ. ನಾನು ಏನಾದ್ರು ಇಲ್ಲಿ 15 ಹಾಕ್ಬಿಟ್ನಂದ್ರೆ 30 ಆಕ್ಸಿಜನ್ಸ್ ಆಗ್ತಾವೆ. ನಮಗೆ ಬರೀ 15 ಬೇಕು. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಇಟ್ ಆಸ್ 15/2. ಎಷ್ಟು ಬರೆದೆ ನಾನೀಗ 15/2 ಬರೆದೆ. ಕ್ಲಿಯರ್, ಇದು ಅರ್ಥ ಆಯ್ತು ಅಂತ ಅನ್ಕೋತೇನೆ. ಸರ್ ಇದು ಫಸ್ಟ್ ರಿಯಾಕ್ಷನ್ ಮುಗೀತು. ಆಮೇಲೆ ವಾಟ್ ದೇ ಗಿವನ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಇದ್ರದ್ದು ಎಂಥಾಲ್ಪಿ ಕೊಟ್ಟಾರ ನೋಡ್ರಿ. ಡೆಲ್ಟಾ ಎಚ್ ಎಫ್ ಆಫ್ ದಿಸ್ ವ್ಯಾಲ್ಯೂ ಈಸ್ -3267 ಕಿಲೋ ಜೋಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಐ ಆಮ್ ಗೋಯಿಂಗ್ ಟು ರೈಟ್ ದಿ ಸೆಕೆಂಡ್ ರಿಯಾಕ್ಷನ್. ಸೆಕೆಂಡ್ ರಿಯಾಕ್ಷನ್ ಏನು ಕೊಟ್ಟಾರ ಅವರು, ಫಾರ್ಮೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾರ. ಕಾರ್ಬನ್ ಡೈಆಕ್ಸೈಡ್ ಹೆಂಗೆ ಫಾರ್ಮ್ ಆಗತ್ತೆ, 1 mole ಆಫ್ ಕಾರ್ಬನ್ ಆ್ಯಂಡ್ ಹಾಫ್ ಆಫ್ O2. ಸಾರಿ. ಸೊ ಹಿಯರ್ 1 mole of carbon and 1 mole of oxygen will form the carbon dioxide. So here the delta HF value they already given -393.5 kilojoules ಕೊಟ್ಟಿದ್ದಾರೆ. So what is the third reaction here? ಏನು ಫಾರ್ಮ್ ಆಗ್ತದೆ ಅಂತ ಕೊಟ್ಟಿದ್ದಾರೆ, ವಾಟರ್ ಮಾಲಿಕ್ಯೂಲ್ಸ್ H2O will be formed. ಸರ್ H2O ಹೆಂಗೆ ಫಾರ್ಮ್ ಆತ್ರಿ, 2H2 H2 ಪ್ಲಸ್ O2. ನನಗೆ ಒಂದೇ ಆಕ್ಸಿಜನ್ ಬೇಕಾದ 1 mole, therefore half O2. So for this also they given delta HF. The delta HF is -285.83 kilojoules ಅದ ನೋಡ್ರಿ. ಸೊ ಈಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅಗೇನ್ ಇಟ್ ಇಸ್ ಸಿಂಪಲ್. ನಾನೇನು ಹೇಳಿದೆ, ಎಲ್ಲ ರಿಯಾಕ್ಷನ್ಸು ಬರೆದಾದ್ಮೇಲೆ ಸೊ ಯು ಶುಡ್ ಕಂಪೇರ್ ವಿತ್ ದ ರಿಕ್ವೈರ್ಡ್ ಇಕ್ವೇಷನ್. ನಮಗೇನು ರಿಕ್ವೈರ್ಡ್ ಇಕ್ವೇಷನ್ ಇಲ್ಲಿ ಇತ್ತಲ್ಲ ಅದ್ರ ಜೊತೆ ನೀವೇನು ಮಾಡಬೇಕೀಗ, ಯು ಶುಡ್ ಕಂಪೇರ್ ದಿಸ್. ಸಿಂಪಲ್. ಸೊ ಕಂಪೇರ್ ಮಾಡಿದ ಏನಾಗ್ತದೆ ನೋಡಿ ಈಗ ವೇರ್ ಇಸ್ ದಿ ರಿಕ್ವೈರ್ಡ್ ರಿಯಾಕ್ಷನ್. ಎಸ್. ಸೊ ದಿಸ್ ಇಸ್ 6H6 ಇಲ್ಲದ ಪ್ರಾಡಕ್ಟ್ ಸೈಡ್ ಅಲ್ಲದ. ಬಟ್ ರಿಯಾಕ್ಷನ್ 1 ಅಲ್ಲಿ ಏನದ, ಇದು ರಿಯಾಕ್ಟೆಂಟ್ ಸೈಡ್ ಅಲ್ಲ, ಅದು ಪ್ರಾಡಕ್ಟ್ ಸೈಡ್ ಅದ. ನಮ್ಗೆ ಆ ಸೈಡ್ ಬರಬೇಕು ಅಂತ ಹೇಳಿದ್ರೆ ಏನು ಮಾಡ್ತೇನೆ ಈಗ, ಯು ಶುಡ್ ರೈಟ್ ಹಿಯರ್. ಇಲ್ಲಿ ಬರೆದು ಬಿಟ್ಟಿರ್ತೇನೆ ನಿಮಗೆ ರಿವರ್ಸ್ ಇಕ್ವೇಷನ್ 1. ಇಕ್ವೇಷನ್ 1 ಏನು ಮಾಡ್ಬೇಕು ನಾವೀಗ, ರಿವರ್ಸ್ ಮಾಡಬೇಕು. ನೆಕ್ಸ್ಟು ಇಲ್ಲಿ 6 ಕಾರ್ಬನ್ ಅದಾವ, ಇಲ್ಲಿ ಬರೀ ಒಂದು ಕಾರ್ಬನ್ ಅದ. ದೇರ್ಫೋರ್ ಏನು ಮಾಡ್ಬೇಕು ನೀವು, 6 is multiplied by equation 2. 6ನ್ನ ಇಂಟು ಮಾಡ್ಬೇಕು equation 2. ನೆಕ್ಸ್ಟ್ ಇಲ್ಲಿ 2 ಹೈಡ್ರೋಜನ್ಸ್ ಅದಾವ, H2 ಅದ. ಇಲ್ಲಿ 3H2 ಅದ. ಸೊ ದೇರ್ಫೋರ್ 3 is multiplied by equation 3. ಇಷ್ಟು ಆಪರೇಷನ್ ಗೊತ್ತಾಗ್ಬಿಟ್ರೆ ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಬೆನ್ಸಿನ್. ಸರಿ, ಈಗ ಏನು ಮಾಡ್ಬೇಕ್ರಿ ಅಂತ ಹೇಳಿದರೆ ನಾನು ಏನೇನು ಆಪ್ರೇಷನ್ ಬರ್ದನ ಅದನ್ನು ನೀವು ಇಲ್ಲಿ ಬರಿತಾ ಹೋಗ್ಬೇಕು. ಸೊ ನೋಡಿ, ನಾನು ಫಸ್ಟ್ದು ಏನು ಮಾಡ್ತೀನಿ, ರಿವರ್ಸ್ ಮಾಡಬೇಕು ಅಂತ ಹೇಳಿದ್ದೆ. ರಿವರ್ಸ್ ಮಾಡಬೇಕಂದ್ರೆ 6CO2 ಪ್ಲಸ್ 3H2O ಬರ್ತದೆ. ಸೊ ಇದನ್ನು ಇಕ್ವೇಷನ್ C6H6 ಪ್ಲಸ್ 15/2 ಆಕ್ಸಿಜನ್ ಬರಿತೀನಿ. ಸೊ ಇಲ್ಲಿ ಡೆಲ್ಟಾ FH ವ್ಯಾಲ್ಯೂ ಎಷ್ಟಾಗ್ತದೆ, ಪ್ಲಸ್ 3267 ಕಿಲೋಜೌಲ್ಸ್ ಆಗ್ತದೆ. ಸೊ ನೆಕ್ಸ್ಟ್ ಏನಾಗ್ತದಪ್ಪ ಅಂತ ಹೇಳಿದರೆ ಇಕ್ವೇಷನ್ 2ಗೆ 6ಇಂದ ಮಲ್ಟಿಪ್ಲೈ ಮಾಡಿರಿ. 6 ಕಾರ್ಬನ್ ಪ್ಲಸ್ 6 ಆಕ್ಸಿಜನ್
will gives rise to 6 moles of carbon dioxide. If we multiply with 6 to the 393.5, so then you are going to get around 2361 kilojoules. ನಾನು ಇಲ್ಲಿ ಬರೀತೇನೆ. How much you are going to get? So plus minus 2367 23661 kilojoules. So next we should write equation 3. equation 3 ಏನು ಮಾಡಬೇಕು? 3 ಇಂದ ಮಲ್ಟಿಪ್ಲೈ ಮಾಡಬೇಕು. 3H2 ಆಯ್ತು ಪ್ಲಸ್ 3 divided by 2 O2 ಆದ. ಸೊ ದೇರ್ 6 ವಾಟರ್ ಮಾಲಿಕ್ಯೂಲ್ಸ್ ಬಂತು. ಸೊ ಇಲ್ಲಿ ಡೆಲ್ಟಾ ಎಚ್ ಎಫ್ ವ್ಯಾಲ್ಯೂ ಎಷ್ಟು ಬರ್ತದೆ ನೋಡಿ, 285.83. ಇಲ್ಲಿ ಕ್ಯಾಲ್ಕುಲೇಟರ್ ಅದ ತೊಗೊಂಡ್ಬಿಡೋಣ. 285.83 into how much? So into 3 you should do. So then your value is around 857 minus 857. exact value ಬರ್ಕೊಡ್ರಿ. So I will write 857 kilojoules ಬಂತು. ರೈಟ್. ಸೊ ಈಗ ಎಲ್ಲ ನಿಮಗೆ ಕ್ಯಾನ್ಸಲೇಷನ್ ಮಾಡಿದಾಗ ಫಸ್ಟ್ ಇಕ್ವೇಷನ್ ಬರಬೇಕು. ಸೊ ಆಬ್ವಿಯಸ್ಲಿ ಅದು ಬರ್ತದೆ. ಸೊ ನೋಡ್ಕೊಳ್ರಿ, ನಾನೀಗ ಕ್ಯಾನ್ಸಲ್ ಯಾವ್ಯಾವ ಹೋಗ್ತಾವೆ ನೋಡೋಣ. ನೋಡಿ, ದಿಸ್ 6CO2 ದಿಸ್ 6CO2 ಗೆಟ್ ಕ್ಯಾನ್ಸಲ್, 3H2O 3H2O ಗೆಟ್ ಕ್ಯಾನ್ಸಲ್. ದೆನ್ ಈಗ ನೋಡಿ 6 ಪ್ಲಸ್ 3/2 ಅದ, ಇಲ್ಲಿ ಬರೀತೆ ನೋಡಿ. 6 ಪ್ಲಸ್ 3/2 ಮಾಡಿದಾಗ ಸೊ ಎಷ್ಟಾಯ್ತು? ಇದು 2 ಆಯಿತು. ಇಲ್ಲಿ 1 ಅದ, 2 6 2s are 12, 12 ಪ್ಲಸ್ 3 15 divided by 2 ಆಯ್ತಾ. ಸೊ ಅಂದರೆ ಇವೆರಡನ್ನೂ ಪ್ಲಸ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗ್ತದೆ. ಸೊ ಉಳಿದಿದ್ದ ಇಕ್ವೇಷನನ್ನು ನೀವು ಇಲ್ಲಿ ಬರೆದ್ರೆ ನಿಮಗೆ ಫಸ್ಟ್ ಇಕ್ವೇಷನ್ ಬಂದೇ ಬರ್ತದೆ ನೋಡಿ. 6 carbon plus 3 moles of hydrogen molecules will give rise to C6H6. So therefore the delta HF value ಎಷ್ಟು ಬರ್ತದೆ ನೋಡ್ಕೊಡ್ರಿ. ಈಗ ನೋಡಿ, ಇಲ್ಲಿ 2361 ಮತ್ತು 857 ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. 8 11 8 ಪ್ಲಸ್ 3 ಎಷ್ಟಾಯ್ತಪ್ಪ? 8 3 11 11 1 12 ಆಯಿತು. ಸೊ ಇಲ್ಲಿ 3218 ಬಂತು. ಇದನ್ನು 3267 ಒಳಗೆ ಏನು ಮಾಡ್ಬೇಕು ನಾವೀಗ? ಮೈನಸ್ ಮಾಡಿದರೆ 8ರಾಗ 7 ಹೋದರೆ 1, 11ರಾಗ 6 ಹೋದರೆ 5. ಸೊ ಇಲ್ಲಿ 12ರಾಗೆ ಎಷ್ಟು ಹೋತಪ್ಪ? 3 ಹೋದರೆ 9 9 10 11 12. So this is 0. So you are going to get minus 951 kilojoules. So calculation noteಕೊಳ್ಳಿ. So here you are going to get around this much of answer. So the last answer is around 951 kilojoules, right? So this is the correct answer. ಸೊ ಈ ಥರ ನೀವು ಟ್ಯಾಕಲ್ ಮಾಡಿ. ಇದೇ ಕ್ವಶನ್ನ ಇನ್ನೊಂದು ಥರಿನೂ ಕೇಳ್ಬೋದು, ಹೌದಾ? ಸೊ ನೋಡಿ, ಅದೇ ಸ್ವಲ್ಪ ವ್ಯಾಲ್ಯೂ ಏನಾರು ವೇರಿಯೇಷನ್ ಆಗಿರ್ಬೋದು. ಸೇಮ್ ಸೆಂಟೆನ್ಸ್ ವೈಸ್ ಇದ್ದಿದ್ದು ಕ್ವಶನ್ಸ್ಗೂ ಮತ್ತು ಇದನ್ನು ರಿಯಾಕ್ಷನ್ ವೈಸ್ ಕೊಟ್ಟರು ಕೊಡ್ಬೋದು. ನಾನು ಅಲ್ಲೇನು ಸೊಲ್ಯೂಷನ್ ಮಾಡಿದ್ದೇನೆ, ಸೊ ದ ಸೇಮ್ ಸೊಲ್ಯೂಷನ್ ವಿಚ್ ಈಸ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ಸೊ ಅದಕ್ಕೆ ನಾನು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗ್ಬಿಡ್ತಾನೆ. ಸೊ ವಾಟ್ ಈಸ್ ದ್ಯಾಟ್? ಕ್ಯಾಲ್ಕುಲೇಟ್ ದಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಮಿಥೇನ್ ಫ್ರಮ್ ದಿ ಫಾಲೋವಿಂಗ್ ಡಾಟಾ. ಸರ್ ಮಿಥೇನ್ ಅಂದ್ರೆ ಏನ್ರಿ? ಇಲ್ಲಿ ಕೊಟ್ಟಾರ ನೋಡ್ರಿ, ಮಿಥೇನ್. ಸರ್ ಮಿಥೇನ್ ಅಂತಂದ್ರೆ ದಿಸ್ ಇಸ್ CH4. ನಾನೇನು ಹೇಳಿದೆ? ಯಾವುದನ್ನು ಕೊಡ್ತಾರೆ ಅದರ ರಿಯಾಕ್ಷನ್ ಫಸ್ಟ್ ಬರ್ಕೊಬಿಡ್ರಿ. CH4. ಸರ್ CH4 ಹೆಂಗೆ ಫಾರ್ಮ್ ಆಗ್ತದೆ? ಕಾರ್ಬನ್ನು ಮತ್ತು H2. ಎಷ್ಟು H2 ಇದು? 2 moles of H2 ಬಂತು. ಸೊ ಇದ್ರದ್ದು ಡೆಲ್ಟಾ HF ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಸರ್ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ಸೊ ನಮಗಿಲ್ಲಿ ಎಷ್ಟು ರಿಯಾಕ್ಷನ್ ಕೊಟ್ಟಾರೆ? ಟೋಟಲ್ 3 ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ.
ಆ ಮೂರೂ ರಿಯಾಕ್ಷನ್ಸ್ನ ನೀವು ಇಲ್ಲಿ ಬರಿತಾ ಹೋಗ್ರಿ. ನಾನಿಲ್ಲಿ ಫಸ್ಟ್ ರಿಯಾಕ್ಷನ್ ಈ ರಿಯಾಕ್ಷನ್ಗೆ ಮತ್ತೆ ನಾ ರಿಯಾಕ್ಷನ್ಸ್ ಬರೆಯುವುದಿಲ್ಲ. ಸೊ ಯು ಶುಡ್ ಅನಲೈಸ್ ದಿಸ್ ರಿಯಾಕ್ಷನ್ ಆಸ್ ವೆಲ್ ಆಸ್ ದಿಸ್ ರಿಯಾಕ್ಷನ್. ಈಗ ನೋಡಿ, ಕಾರ್ಬನ್ ಇಲ್ಲಿನೂ ಒಂದದ, ಇಲ್ಲಿನೂ ಕಾರ್ಬನ್ ಒಂದದ, ಏನೂ ತಲೆ ಕೆಡಿಸ್ಕೋಬೇಡ್ರಿ. ಇಕ್ವೇಷನ್ 1 ನಾ ಆಸ್ ಇಟ್ ಈಸ್ ಬರಿತೀನಿ. ಇದನ್ನ ಬೇಕಂದ್ರೆ ಇಕ್ವೇಷನ್ 1 ಅಂತ ತಗೊಳ್ರಿ. ಇನ್ನೊಂದ್ಸರಿ ನೀವು ಆನ್ಸರಲ್ಲಿ ಬರ್ಕೋಬೇಕಿದ್ನ, ಇದನ್ನ ಇಕ್ವೇಷನ್ 3 ಅಂತ ಬರೀರಿ. ನಾನು ಟೈಮ್ ವೇಸ್ಟ್ ಆಗ್ತದೆ ಬರೀಲಿಕ್ಕತ್ತಿಲ್ಲ. ನೀವು ಇದನ್ನ ಮೂರು ರಿಯಾಕ್ಷನ್ ಇನ್ನೊಂದ್ಸರಿ ಆನ್ಸರಲ್ಲಿ ಬರಿಬೇಕು. ಇಕ್ವೇಷನ್ 1 ಏನೂ ಮಾಡಂಗಿಲ್ಲ, ಆಸ್ ಇಟ್ ಈಸ್ ಬರ್ಕೊಳ್ರಿ. ಬಟ್ ಈ 2H2 ನೋಡ್ರಿ, ಇಲ್ಲಿ ಇಕ್ವೇಷನ್ 2 ನೋಡ್ರಿ, ಇಲ್ಲೇ ಬರೀ 2H2 ಇದೆ, ಇಲ್ಲಿ H2 ಅದ. ಅದಕ್ಕೆ ಏನು ಮಾಡ್ತಾನೆ ನಾನು ಇಲ್ಲಿ ಬರೆದು ಬಿಡ್ತಾನೆ 2 ವಿಚ್ ಈಸ್ ಮಲ್ಟಿಪ್ಲೈ ಬೈ ಇಕ್ವೇಷನ್ 2. ನೋಡ್ರಿ, ಸಿಂಪಲ್ ಅದ, ಮುಗೀತಾ? ಆಮೇಲೆ ನೋಡಿ ಇಕ್ವೇಷನ್ 3ಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿ. ಇಕ್ವೇಷನ್ 3ದಾಗ CH4 ರಿಯಾಕ್ಟೆಂಟ್ ಸೈಡ್ ಅದ, ಈ ಮೇನ್ ರಿಕ್ವೈರ್ಡ್ ಇಕ್ವೇಷನಲ್ಲಿ CH4 ಪ್ರಾಡಕ್ಟ್ ಸೈಡ್ ಅದ. ಅದಕ್ಕೆ ನಾವೇನು ಮಾಡ್ಬೇಕೀಗ, ರಿವರ್ಸ್ ಇಕ್ವೇಷನ್ 3ನ ಏನು ಮಾಡ್ಬೇಕು, ನೀವೀಗ ರಿವರ್ಸ್ ಮಾಡ್ಬೇಕ್ರಿ. ನಾನು ಇಲ್ಲಿ ಬರೆದು ಬಿಡ್ತೇನೆ. ದ ಫಸ್ಟ್ ಒನ್ ನಾನು ಏನು ಹೇಳಿದೆ, ಆಸ್ ಇಟ್ ಈಸ್ ಬರ್ಕೋರಿ ಅಂತ ಹೇಳಿದ್ದೆ. ಸೊ ಐ ವಿಲ್ ರೈಟ್ ದಿ ಫಸ್ಟ್ ಇಕ್ವೇಷನ್, C plus O2 will gives rise to CO2. ಇದಕ್ಕೆ ಎಂಥಾಲ್ಫಿ ಆಫ್ ಕಂಬಷನ್ನು ಅಥವಾ ಫಾರ್ಮೇಷನ್ ಎಷ್ಟದ, 393 ಕಿಲೋ ಜೋಲ್ಸ್ ಪರ್ ಮೋಲ್ ಅದ, ರೈಟ್? ಸೊ ಇದಾದಮೇಲೆ ನೆಕ್ಸ್ಟ್ ಇಕ್ವೇಷನ್ಗೆ ಏನಂತ ಹೇಳಿದೆ, ಮಲ್ಟಿಪ್ಲೈ ಬೈ 2 ಮಾಡಂತ ಹೇಳಿದೆ. 2H2O, ಸೊ ಏನಂತ ಹೇಳಿದೆ, 2H2 ಪ್ಲಸ್ 2 ಇಂಟು ಹಾಫ್. ನಿಮಗೆ ಗೊತ್ತಿದೆ, ನೀವೇನು ಸಣ್ಣ ಹುಡುಗ, 2 ಗೆಟ್ ಕ್ಯಾನ್ಸಲ್, 1 ಉಳಿತದ. ಆಕ್ಸಿಜನ್ ಮಾಲಿಕ್ಯೂಲ್ಸ್ ವಿಲ್ ಗಿವ್ಸ್ ರೈಸ್ ಟು 2 moles ಆಫ್ H2. ಸೊ ಇಲ್ಲಿ ಡೆಲ್ಟಾ HF ಎಷ್ಟು ಬಂತು, ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡ್ಬೇಕ್ರಿ ನೀವು. ಅಂದರೆ ನಾನಿಲ್ಲಿ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತೊಗೊಂಡ್ಬಿಡ್ತೇನೆ, 286 ತೊಗೊತಾನೆ. ಇದನ್ನು ಇಂಟು 2 ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡ್ತದೆ. 6 2s are 12, 8 2s are 16 ಪ್ಲಸ್ 1 17, 2 2s are 5 72. ನೀವು ನಾನು ಅಪ್ರಾಕ್ಸಿಮೇಟ್ ತೊಗೊಂಡೇ, ನೀವು ಹಂಗೆ ಮಾಡಬೇಡ್ರಿ, ಎಕ್ಸಾಕ್ಟ್ ಕ್ಯಾಲ್ಕುಲೇಟರ್ ಇರ್ತದೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಆನ್ಸರ್. ಸೊ ನೆಕ್ಸ್ಟ್ ಒನ್ ರಿವರ್ಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ರಿವರ್ಸ್ ಮಾಡಿದರೆ ಪ್ರಾಡಕ್ಟ್ ಇದ್ದಿದ್ದು ರಿಯಾಕ್ಟೆಂಟ್ ಆಗ್ತದೆ, ರಿಯಾಕ್ಟೆಂಟ್ ಇದ್ದು ಪ್ರಾಡಕ್ಟ್ ಆಗ್ತದೆ. 2H2O will gives rise to CH4 plus 2 moles of oxygen. ಇಲ್ಲಿ ರಿವರ್ಸ್ ಮಾಡಿದರೆ ಡೆಲ್ಟಾ HF ವ್ಯಾಲ್ಯೂ ಕೂಡ ರಿವರ್ಸ್ ಆಗ್ತದೆ. ರಿವರ್ಸ್ ಇಟ್ ಈಸ್ ಇನ್ ದ ಸೆನ್ಸ್ ಮೈನಸ್ ಇದ್ದಿದ್ದು ಏನಾಗ್ತದೆ ಇಲ್ಲಿ ಪ್ಲಸ್ 890. ಇಲ್ಲೆಲ್ಲ ಮೈನಸ್ ಅದ ನೋಡ್ಕೊಡ್ರಿ, ಹಿಯರ್ ಆಲ್ಸೋ ಇಟ್ ಈಸ್ ಮೈನಸ್, ಯು ಶುಡ್ ರಿಮೆಂಬರ್. ಇದನ್ನು ನೀಟಾಗಿ ಬೇಕಂದ್ರೆ ಬರೆದು ಬಿಡ್ತೇನೆ ನಿಮಗೆ. ಸೊ ಇಲ್ಲಿ ಏನು ಬರಿಬೇಕು, ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇಟ್ ಈಸ್. ಸೊ ಇಲ್ಲಿ ಏನದ ಪ್ಲಸ್ ಕಿಲೋ ಜೋಲ್ಸ್ ಪರ್ ಮೋಲ್, ಇದೆಲ್ಲದಕ್ಕೂ ಸೇಮ್ ಅದ. ಸೊ ಈಗ ಏನು ಮಾಡ್ಬೇಕಂದ್ರೆ ನೀವು ಇಕ್ವೇಷನ್ನ ಯಾವ್ಯಾವ ಇದಾವಲ್ಲ ಅದನ್ನು ಸ್ವಲ್ಪ ನಿಮ್ಮ ಯಾವ್ಯಾವ ಹೋಗ್ತದೆ, ಕ್ಯಾನ್ಸಲ್ ಯಾವಾಗ ಆಗ್ತದೆ ನೋಡ್ರಿ. ಈ 2H2O ಕ್ಯಾನ್ಸಲ್ ಆತ್ರಿ. ಇಲ್ಲಿ CO2 ಅಂದ್ರೆ ರಿಮೆಂಬರ್, ರಿಯಾಕ್ಟೆಂಟ್ ಸೈಡ್ ಇದ್ದಿದ್ವು ಕ್ಯಾನ್ಸಲ್ ಆಗಲ್ಲ. ಒಂದು ರಿಯಾಕ್ಟೆಂಟ್ ಸೈಡ್ ಇರಬೇಕು, ಇನ್ನೊಂದು ಕ್ಯಾನ್ಸಲ್ ಆಗೋದು ಪ್ರಾಡಕ್ಟ್ ಸೈಡ್. ಈಗ O2 ಕ್ಯಾನ್ಸಲ್ ಮಾಡೋಕ್ಕಾಗಲ್ರಿ. ದಿಸ್ CO2 ಅಷ್ಟೇ ಕ್ಯಾನ್ಸಲ್ ಮಾಡೋಕ್ಕಾಕೈತೆ ನಮಗೆ. ಅರ್ಥ ಆಯ್ತಾ? ಈಗ ನೋಡಿ, ಇದೊಂದು O2 ಎರಡನ್ನೂ, ಇದೊಂದು O2 2O2 ಆಯ್ತು. ಈ 2O2 ಇದೊಂದು 2O2 ಕ್ಯಾನ್ಸಲ್ ಆಯ್ತು. ಉಳಿದಿದ್ದು ಬರೆದ್ರೆ ನಿಮ್ಗೆ ರಿಕ್ವೈರ್ಡ್ ಇಕ್ವೇಷನ್ ಏನು ಬರ್ದಿರಲ್ಲ ಅದೇ ಬರಬೇಕು. ಬಂದ್ರಷ್ಟೇ ನೀವು ಮಾಡಿದ್ದು ಕರೆಕ್ಟ್ ಅದ. ಕಾರ್ಬನ್ ಉಳಿತು 2H2 ಉಳಿತು, ವಿಲ್ ಗಿವ್ಸ್ ರೈಸ್ ಟು 2H4. ಈಗ ನೋಡಿ ನಮ್ದು ಏನು ರಿಯಾಕ್ಷನ್ ಬರ್ತೇವೆ ಅದೇ ಬಂತು. ಈಗ ನೋಡ್ರಿ ಡೆಲ್ಟಾ HF ವ್ಯಾಲ್ಯೂ ನೀವು ಬರ್ಕೊಡ್ರಿ, ಎಂತ ಸಿಂಪಲ್ ಅದ ರೀ ಇದು. ಮೈನಸ್ ನಾನು ಮೈನಸ್ ಬರೋದ್ನಲ್ಲ, ಇದೆಲ್ಲೋಯ್ತು, ಅಯ್ಯೋ ಹಾಂ ಇಲ್ಲಿ ಮೈನಸ್ ಅದ, ನೆನ್ಪಿಟ್ಕೊಂಡ್ಬಿಟ್ರಿ. ಓಕೆ, ಸೊ ಈಗ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಮೈನಸ್ ಇದ್ದಿದ್ದನ್ನ ಏನು ಮಾಡ್ರಿ, ಆ್ಯಡ್ ಮಾಡ್ರಿ. ಸೊ ಆ್ಯಡ್ ಮಾಡೋಕ್ಕೆ ಎಷ್ಟು ಈ ನಿಮಗೆ ಗೊತ್ತದೆ, ನಿಮಗೆ ಕ್ಯಾಲ್ಕುಲೇಟರ್ ಇರ್ತದೆ. ಸೊ ನೀಟಾಗಿ ನೀವು ಆ್ಯಡ್ ಮಾಡ್ಕೊರಿ. ನಾನಿಲ್ಲಿ ಅಪ್ರಾಕ್ಸಿಮೇಟ್ ನೋಡೋಣ. ಇಲ್ಲಿ 393, ಇನ್ನೊಂದು ಯಾವುದು 572. ಸೊ 3 2 5 ಆಯ್ತು, ಇದು 16 ಆಯಿತು. 5 + 3 8 + 1 965 ಆಯಿತು. 965 ಒಳಗೆ 899 ಏನು ಮಾಡಬೇಕು, ಮೈನಸ್ ಮಾಡ್ಬೇಕ್ರಿ. ಇದು ಮೈನಸ್ ಅದ, ಇದು ಪ್ಲಸ್ ಅದ. ಅಪೋಸಿಟ್ ಸೈನ್ ಇದ್ದಾಗ ಮೈನಸ್ ಮಾಡಿಕೊಡ್ರಿ. ಇದು 5 ಆಯಿತು. 16 ಒಳಗೆ
9 ಕಳೆದ್ಬಿಟ್ರೆ ಎಷ್ಟಾಗತ್ತೆ 16 ಮೈನಸ್ 9 16 ಅಂತಂದರೆ 7 ಆಕೈತಿ ಅನ್ಕೋತೇನೆ ರೈಟ್ ಎಮ್ ಐ ರೈಟ್ 16 ನೆಕ್ಸ್ಟ್ 9 ನೋಡಿ 9 ಕಳೆದ್ರೆ 0 ಸೊ ದಿಸ್ ಇಸ್ 75 ಎಂತ 75 ಮೈನಸ್ 75 kilo joules per mole. See, if you write this much, so you will get how many marks? How many marks you are going to get? Total 4 marks you are going to get. See, it's very simple. ಈ ಪ್ರಾಬ್ಲಮ್ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೋತ. ಸೊ ಇನ್ನೊಂದು ಈಸಿಯೆಸ್ಟ್ ಪ್ರಾಬ್ಲಮ್ ಓಕೆ ಇನ್ ದಿಸ್ ರಿಯಾಕ್ಷನ್ ಅಂದರೆ ಇನ್ ದಿಸ್ ಕ್ವಶನ್ ಅವ್ರು ಏನು ಕೊಟ್ಟಾರ ನೋಡಿ ಸಿಂಪಲ್ ಅದ ಅವರು ಎಂಥಾಲ್ಪಿ ಆಫ್ ಫಾಲೋವಿಂಗ್ ರಿಯಾಕ್ಷನ್ ಅವರ ಆಲ್ರೆಡಿ ರಿಕ್ವೈರ್ಡ್ ರಿಯಾಕ್ಷನ್ ಕೊಟ್ಟಾರ ಗಿವನ್ ದೇ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ದಿ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ಗಿವನ್ ರಿಯಾಕ್ಷನ್ ಅಂದರೆ ಇದು ರಿಯಾಕ್ಷನ್ಗೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಬರೀಬೇಕು ಆಮೇಲೆ CO2 H2O ಮತ್ತು ಗ್ಲುಕೋಸದ್ದು ಅವರೇ ವ್ಯಾಲ್ಯೂಸ್ ಕೊಟ್ಟಾರ್ರಿ ಈಗ ಇದು ಈ ಥರ ಕ್ವಶನ್ಸ್ ಬಂತಂದರೆ ಸೊ ನೀವು ಹೆಂಗೆ ಟ್ಯಾಕಲ್ ಮಾಡಬೇಕು ಭಾಳ ಅಂದರೆ ಭಾಳ ಸಿಂಪಲ್ ಸೊ ಫಸ್ಟ್ ಏನು ಮಾಡ್ಕೊಳ್ರಿ ಕಾರ್ಬನ್ ಡೈಆಕ್ಸೈಡ್ ಇದ್ದು ಕೊಟ್ಟಿದ್ದಾರೆ ಅವರು ಹೌದಾ ಸೊ ರಿಕ್ವೈರ್ಡ್ ಇಕ್ವೇಷನ್ ಯಾವುದು ರಿಕ್ವೈರ್ಡ್ ಇಕ್ವೇಷನ್ ಯಾವ್ದು ನಮಗೆ C6H12O6 ಪ್ಲಸ್ 6O2 will gives rise to 6CO2 ಪ್ಲಸ್ 6H2O ಇದು ರಿಕ್ವೈರ್ಡ್ ಇಕ್ವೇಷನ್ ಇದ್ರದ್ದು ನಾವೇನು ಫೈಂಡ್ ಔಟ್ ಮಾಡ್ಬೇಕೀಗ ಡೆಲ್ಟಾ HF ವ್ಯಾಲ್ಯೂನ ವಿ ಶುಡ್ ಫೈಂಡ್ ಔಟ್ ಸೊ ಅದಾದ್ಮೇಲೆ ಏನು ಮಾಡ್ಬೇಕೀಗ ನಮಗೆ ರಿಯಾಕ್ಷನ್ ಬರ್ಕೋಬೇಕಲ್ಲ ಫಸ್ಟ್ ರಿಯಾಕ್ಷನ್ ಯಾವುದದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ CO2 ಫಾರ್ಮ್ ಆಗ್ತದೆ ಅಂತ ಹೇಳಿದರು CO2 ಹೆಂಗೆ ಫಾರ್ಮ್ ಆಯಿತು ಕಾರ್ಬನ್ ಪ್ಲಸ್ ಆಕ್ಸಿಜನ್ ವಿಲ್ ಗಿವ್ಸ್ ರೈಸ್ ಟು CO2 ಡೆಲ್ಟಾ HF ವ್ಯಾಲ್ಯೂ ಎಷ್ಟು ಕೊಟ್ಟಿರು ಇದನ್ನ ಮೈನಸ್ 395 ಕಿಲೋ ಜೌಲ್ಸ್ ನೋಡಿ ಅವ್ರು ಕೊಟ್ಟಿದ್ದನ್ನ ಬರ್ಲಿಕ್ಕತ್ತೆ ಸೊ ಸೆಕೆಂಡ್ ಇಕ್ವೇಷನ್ ಯಾವುದದ ಅಂದರೆ ಫಾರ್ಮೇಷನ್ ಆಫ್ ವಾಟರ್ ನಿಮಗೆ ಗೊತ್ತದ ಎಷ್ಟು ಈಸಿಯೆಸ್ಟ್ ಅಂದರೆ H2 ಪ್ಲಸ್ ಹಾಫ್ O2 ಬರೀತಾನೆ ಸೊ ಇದರದ್ದು ಡೆಲ್ಟಾ HF ವ್ಯಾಲ್ಯೂ ಎಷ್ಟು ಕೊಟ್ಟಾರ್ರಿ ಮೈನಸ್ 269.4 ಕಿಲೋ ಜೌಲ್ಸ್ ಕೊಟ್ಟಾರ ಈಗ ಥರ್ಡ್ ಒನ್ ನೋಡಿ ಥರ್ಡ್ ಒನ್ ಫಾರ್ಮೇಷನ್ ಆಫ್ ವಾಟ್ ದೇ ಗಿವನ್ ಗ್ಲುಕೋಸ್ C6H12O6 ಸರಿ ಇದು ಯಾವುದರಿಂದ ಫಾರ್ಮ್ ಆಯ್ತು ನೋಡ್ಕೊಡ್ರಿ ಕಾರ್ಬನ್ ಪ್ಲಸ್ ಹೈಡ್ರೋಜನ್ H2 ಪ್ಲಸ್ O2 ರೈಟ್ ನೋಡ್ಕೊಳ್ರಿ ಈಗ ಈ ರಿಯಾಕ್ಷನ್ಸ್ನ ನೀವು ಹೆಂಗೆ ಬರೀತೀರಾ ಸಿಂಪಲ್ ಹೌದಲ್ಲ ಸೊ ಎಷ್ಟು ಕಾರ್ಬನ್ ಅದಾವ 6 ಕಾರ್ಬನ್ನು ರೈಟ್ ಸೊ ಹೈಡ್ರೋಜನ್ ಎಷ್ಟು ಅದಾವ 12 ಅದಾವ ಆಲ್ರೆಡಿ 2 ಅದಾವ 6 2 12 ಇಲ್ಲಿ 6 ಅದ ಅಂದರೆ 3 ಆಕ್ಸಿಜನ್ಸ್ ಹಾಕ್ಬಿಟ್ರೆ 3 2 6 ಆಗ್ತು ಇದ್ರದ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ ಮೈನಸ್ 1169.8 ಕಿಲೋ ಜೌಲ್ಸ್ ಅಂತ ಕೊಟ್ಟರು ಈಗ ಏನು ಮಾಡ್ರಿ ಆ್ಯಸ್ ಐ ಟೋಲ್ಡ್ ಯು ಏನು ಮಾಡ್ಬೇಕೀಗ ಮೇನ್ ರಿಯಾಕ್ಷನ್ನಿಗೆ ಮತ್ತು ಈ ಮೂರು ರಿಯಾಕ್ಷನ್ಸ್ಗೆ ಕಂಪೇರ್ ಮಾಡ್ತಾ ಬರ್ರಿ ಏನು ಮಾಡ್ತೀರೀಗ ನೋಡ್ರಿ ಫಸ್ಟ್ ರಿಯಾಕ್ಷನ್ ತಗೋತೇನೆ ಈ ಫಸ್ಟ್ ರಿಯಾಕ್ಷನ್ನು ಮತ್ತು ಮೇನ್ ರಿಯಾಕ್ಷನ್ಗೆ ಈಗ ಏನು ಮಾಡ್ಬೇಕು ನಾವು ಕಂಪೇರ್ ಮಾಡಿರಿ ಕಾರ್ಬನ್ ಇಲ್ಲ ಇಲ್ಲೇನದ ಆಕ್ಸಿಜನ್ನಿಗೆ 6 ಅದ CO2 6 ಮೋಲ್ಸ್ ಅದ ಅಂದರೆ 6 ಈಸ್ ಮಲ್ಟಿಪ್ಲೈಡ್ ಬೈ ಇಕ್ವೇಷನ್ 1ಗೆ 6 ಇಂದ ಮಲ್ಟಿಪ್ಲೈ ಮಾಡ್ರಿ ಇದು ಆಪ್ರೇಷನ್ ನೆಕ್ಸ್ಟು H2 ಅದ ಇಲ್ಲ 6 moles of water ಅದ ಸೊ ದೇರ್ ಫೋರ್ 6 ಇಂಟು ಇಕ್ವೇಷನ್ 2ಗೂ 6 ಇಂದ ಮಲ್ಟಿಪ್ಲೈ ಮಾಡಬೇಕು ಆಮೇಲೆ ಇಕ್ವೇಷನ್ 3ನ ಏನು ಮಾಡಬೇಕು ರಿವರ್ಸ್ ಮಾಡಬೇಕು ಇದನ್ನು ಬರ್ಕೋಬೇಕು ಒಂದು ಸೆಂಟೆನ್ಸ್ ರಿವರ್ಸ್ ಇಕ್ವೇಷನ್ 3 ಹೌದಾ ಸೊ ಆ್ಯಕ್ಚುಲಿ ಇದನ್ನು ಇಲ್ಲೇ ಬರಿಬೇಕು ಬಟ್ ನಾ ಹೇಳ್ತೇನೆ ನೋಡಿ ಸೊ ಇದನ್ನು ಸೆಂಟೆನ್ಸ್ ಇಲ್ಲೇ ಬರಿಬೇಕು ಬಟ್ ನನ್ನ ಕಡೆ ಸ್ಪೇಸ್ ಇಲ್ಲ ಅಂತ ಇಲ್ಲಿ ಬರ್ಕೊಂಡಿದ್ದೀನಿ ಇಷ್ಟ ಸೊ ಈಗ ಏನೇನಿತ್ತಲ್ಲ ಅದರ ಪ್ರಕಾರ ಈಗ ಬರಿತಾ ಹೋಗೋಣ ಏನಿತ್ತದು ಇಕ್ವೇಷನ್ 1ಗೆ 6 ಇಂದ ಮಲ್ಟಿಪ್ಲೈ ಮಾಡಿ ಬರೀರಿ 6 ಕಾರ್ಬನ್
plus 6 oxygen will gives rise to 6 CO2. ಇದನ್ನು ವ್ಯಾಲ್ಯೂಗೂ ಕೂಡ ನೀವೇನು ಮಾಡಬೇಕು, ಮಲ್ಟಿಪ್ಲೈ ಬೈ 6 ಮಾಡಿದರೆ 395 ಇಂಟು 6 ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ -2370 ಕಿಲೋ ಜೌಲ್ಸ್. ಇಕ್ವೇಶನ್ 2ಗೂ ಕೂಡ ನೀವು 6 ಇಂದ ಮಲ್ಟಿಪ್ಲೈ ಮಾಡಬೇಕ್ರಿ. 6H2 ಪ್ಲಸ್ 6/2 ಅಂತಂದ್ರೆ 3 ಆತ್ರಿ, 3 ಆಕ್ಸಿಜನ್ ಬರ್ತದೆ ಪ್ಲಸ್ 6 ವಾಟರ್ ಮಾಲಿಕ್ಯೂಲ್ಸ್. ಇದು ಡೆಲ್ಟಾ ಎಫ್ ಎಚ್ ವ್ಯಾಲ್ಯೂ -269.4ಗೆ ಮಲ್ಟಿಪ್ಲೈ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಅರೌಂಡ್ 1616.4. ಸೊ ಕ್ಯಾಲ್ಕುಲೇಷನ್ ನೋಡ್ತಾ ಇರ್ರಿ, ನೋಡ್ಕೊಳ್ರಿ. ನೆಕ್ಸ್ಟ್ ರಿವರ್ಸ್ ಮಾಡಬೇಕು. ರಿವರ್ಸ್ ಅಂತಂದರೆ C6H12O6ನ ಈ ಕಡೆ ಬರೆದ್ರು 6 ಕಾರ್ಬನ್ ಪ್ಲಸ್ 6 ಹೈಡ್ರೋಜನ್ ಪ್ಲಸ್ 3 O2. ಡೆಲ್ಟಾ ಎಚ್ ಎಫ್ ವ್ಯಾಲ್ಯೂ ಹೌ ಮಚ್? ಮೈನಸ್ ಇದು ಪ್ಲಸ್ ಆಗ್ತದೆ 1169.8. ಸೊ ನಾವ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್. ಓಕೆ, ಸೊ ನಾನು ಈಗ ಯಾವ್ಯಾವ ಕ್ಯಾನ್ಸಲ್ ಆಗ್ತದೆ ಅದನ್ನು ಕ್ಯಾನ್ಸಲ್ ಮಾಡ್ತಾ ಬರ್ರಿ. ಎಲ್ಲದ ದಿಸ್ 6 ಕಾರ್ಬನ್ ಇದು ಕಾಣಿಸತ್ತಿಲ್ಲ ನಿಮಗೆ, ಏನು ತಗೊಂಡು. ಓಕೆ, this 6 carbon get cancel. ಮತ್ತೆಲ್ಲೋ ಐತಪ್ಪ, ಈ 3 O2 ಕ್ಯಾನ್ಸಲ್ ಆದವು. this 6H2 get cancel. ಮತ್ತೇನಾದ್ರು ಉಳಿದ್ವಾ? ಇಲ್ಲ. ಸೊ ಈಗ ನೋಡ್ಕೊಂಡು ಹೋಗ್ರಿ. ಇವೆಲ್ಲ ಉಳಿದಿದ್ದು ಬರೆದ್ರೆ ನಿಮ್ಗೆ ಮೇನ್ ರಿಯಾಕ್ಷನ್ ಬರ್ತಿರ್ಬೇಕು ಅಂದ್ರಷ್ಟೇ ಇದು ಕರೆಕ್ಟು. C6H12O6 ಪ್ಲಸ್ 6 O2 ಏನಾದ್ರು ಉಳಿತಾ? ಇಲ್ಲ. ಸೊ ವಾಟ್ ವಿ ಹ್ಯಾವ್ ಟು ರೈಟ್? 6 CO2 ಪ್ಲಸ್ 6 H2O. ಸೊ ಡೆಲ್ಟಾ ಎಚ್ ಎಫ್ ವ್ಯಾಲ್ಯೂ ನಿಮಗೆ ನಾನೇನು ಹೇಳಿದೆ, ಮೈನಸ್ ಇದ್ದಿದ್ದನ್ನು ಅಟ್ ಅ ಟೈಮ್ ಮಾಡಿಕೊಂಡು ಪ್ಲಸ್ ಇದ್ದಿದ್ದನ್ನು ನೀವು ಆನ್ಸರ್ ಮಾಡಿದರೆ, ಸೊ ಯುವರ್ ವ್ಯಾಲ್ಯೂ ಈಸ್ ಅರೌಂಡ್ ಇದು ಎಕ್ಸಾಕ್ಟ್ ಐತಾ ಇಲ್ಲ ಚೆಕ್ ಮಾಡ್ಕೊಳ್ರಿ, 2816.6 ಕಿಲೋ ಜೌಲ್ಸ್ ಅರೌಂಡ್ ಬರ್ತದೆ. ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಟ್ರಿ ಬೇಕಿದ್ರೆ, ರೈಟ್? ಸೊ ದಿಸ್ ಇಸ್ ದ ಕಂಪ್ಲೀಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ಥರ್ಮೋಡೈನಮಿಕ್ಸ್. ಸೊ ಹೀಗೆ ನಾನು ಎಲ್ಲ ಚಾಪ್ಟರ್ಸ್ ಮೇಲೂ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮಗೆ ಹೆಲ್ಪ್ ಆಗ್ತದೆ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಡೆಫಿನೆಟ್ಲಿ ವಿಲ್ ಗೆಟ್ 4 out of 4. ಥ್ಯಾಂಕ್ ಯು.